ಹೊರಬರಲು ಸಂದರ್ಭಗಳೊಂದಿಗೆ ಮಾತನಾಡಿ. ನಾನು ಯೋಹಾನ 11:43 ಘೋಷಿಸುತ್ತೇನೆ. ಯೇಸು ದೊಡ್ಡ ಧ್ವನಿಯಲ್ಲಿ, ಲಾಜರನೇ ಹೊರಗೆ ಬಾ ಎಂದು ಕರೆದನು. ಆದ್ದರಿಂದ ಇಂದು ನಾನು ಯೇಸುವಿನ ಬಲವನ್ನು ನಂಬಿದ್ದೇನೆ ಮತ್ತು ನಾನು ಆತನನ್ನು ನಂಬುವಂತೆ ಆತನು ನನಗೆ ಅಧಿಕಾರವನ್ನು ನೀಡಿದ್ದಾರೆ. ನಾನು ಅವನಿಗಿಂತ ಹೆಚ್ಚಿನದನ್ನು ಮಾಡಬಲ್ಲೆ. ಹಾಗಾಗಿ ಪ್ರತಿ ಸತ್ತ ಪರಿಸ್ಥಿತಿಯನ್ನು ಇದೀಗ ಮತ್ತೆ ಬದುಕಲು ನಾನು ಕರೆ ನೀಡುತ್ತೇನೆ. ನನ್ನ ಸಾಮರ್ಥ್ಯಗಳು ಅಪರಿಮಿತವಾಗಿವೆ. ನಾನು ಯಶಸ್ಸು, ಶ್ರೇಷ್ಠತೆ ಮತ್ತು ವೈಭವಕ್ಕಾಗಿ ಆತ್ಮದಿಂದ ಸ್ಥಾನ ಪಡೆದಿದ್ದೇನೆ. ಹಾಲೆಲೂಯ. ನನ್ನ ದಾರಿಯಲ್ಲಿ ಯಾವ ಅಡೆತಡೆಯೂ ನಿಲ್ಲಲಾರದು. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ದೇವಾದಿದೇವನೇ, ಸಿಂಹಾಸನದಲ್ಲಿ ಆಸೀನರೂಢನಾಗಿರುವ ಆತನೇ, ನನ್ನ ಸರ್ವ ಮಹಿಮೆಗೂ ನನ್ನ ಸರ್ವ ಸ್ತುತಿಗೂ ಪಾತ್ರನಾಗಿರುವ ಆತನೇ, ಪೂರ್ಣ ಹೃದಯದಿಂದ ನಿನ್ನನ್ನು ಆರಾಧಿಸ್ತೇವಯ್ಯ. ಪೂರ್ಣ ಹೃದಯದಿಂದ ನಿನ್ನನ್ನು ಹೊಗಳುತ್ತೇವಯ್ಯ. ನೀನೇ ಯೋಗ್ಯನಯ್ಯ, ನೀನೇ ಯೋಗ್ಯನ, ನೀನೊಬ್ಬನೇ ಯೋಗ್ಯನಯ್ಯ. ಯೋಗ್ಯನು ನೀನು ಸ್ತುತಿಗಳಿಗೆ, ಪಾತ್ರನು ನೀನು ಸ್ತೋತ್ರಕ್ಕೆ. ಯೋಗ್ಯನು ನೀನು ಸ್ತುತಿಗಳಿಗೆ, ಪಾತ್ರನು ನೀನು ಸ್ತೋತ್ರಕ್ಕೆ. ಯೇಸಯ್ಯ, 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 ಯೇಸಯ್ಯ. ಆರಾಧನೆ, 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 ಆರಾಧನೆ. ಭಯಪಡಬೇಡ ಎಂದು ಹೇಳಿದೆ, ಜೊತೆಯಲ್ಲೇ ಇರುವೆ ಎಂದು ಭರವಸೆ ನೀಡಿದೆ. ಭಯಪಡಬೇಡ ಎಂದು ಹೇಳಿದೆ, ಜೊತೆಯಲ್ಲೇ ಇರುವೆ ಎಂದು ಭರವಸೆ ನೀಡಿದೆ. ಯೇಸಯ್ಯ, 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 ಯೇಸಯ್ಯ. ಆರಾಧನೆ, 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 ಆರಾಧನೆ. ಜಲವು ನೀನಾಗಿರುವೆ, ಜೀವದ ರೋಟಿಯು ನೀನಾಗಿರುವೆ. ಜೀವದ ಜಲವು ನೀನಾಗಿರುವೆ, ಜೀವದ ರೋಟಿಯು ನೀನಾಗಿರುವೆ. ಯೇಸಯ್ಯ,
ಯೋಗ್ಯನು ನೀನು ಸ್ತುತಿಗಳಿಗೆ, ಆತನು ನೀನು ಸ್ತೋತ್ರಕ್ಕೆ. ಯೋಗ್ಯನು ನೀನು ಸ್ತುತಿಗಳಿಗೆ, ಆತನು ನೀನು ಸ್ತೋತ್ರಕ್ಕೆ. Praise the Lord. ದೇವರಿಗೆ ಮಹಿಮೆಯಾಗಲಿ. What a joy to come to your home with the word of God, and I believe that God is speaking to each one of you through this television program, and today is going to be your day, and because God is going to speak to you and he is going to touch your life, and you are going to see a complete transformation and your life will not be the same. ನಿಮ್ಮ ಜೀವಿತವು ಇದ್ದ ಹಾಗೆ ಇರುವುದಿಲ್ಲ. ಒಂದು ದೊಡ್ಡ ರೂಪಾಂತರವನ್ನ ಅಥವಾ ಪರಿವರ್ತನೆಯನ್ನ ನೀವು ಕಾಣುವಂತವರಾಗಿರ್ತೀರಾ. ದೇವರು ನಿಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಆ ಮಾತನಾಡುವ ವಾಕ್ಯದಿಂದ ನಿಮ್ಮ ಮನೆಗಳಿಗೆ ಬರುವಂತದ್ದು ಬಹಳ ಸಂತೋಷವುಳ್ಳಂತದಾಗಿದೆ ನನಗೆ. You are the child of God. ನೀವುಗಳು ದೇವರ ಮಕ್ಕಳಾಗಿದ್ದೀರಿ. And God loves each one of you. ದೇವರು ನಿಮ್ಮೆಲ್ಲರನ್ನು ಕೂಡ ದೇವರು ಪ್ರೀತಿಸುವವನಾಗಿದ್ದಾನೆ. If you see in the Bible in John chapter 3 verses 16, that God so loved the world that he gave his only begotten son to us. ದೇವರ ವಾಕ್ಯದಲ್ಲಿ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ ಅದರ 16ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು ಅನ್ನುವಂಥದ್ದು ವಾಕ್ಯ ಹೇಳುತ್ತೆ. God so loved the world that he gave his only begotten son. ದೇವರು ಈ ಲೋಕದ ಮೇಲೆ ಪ್ರೀತಿಯನ್ನ ಇಟ್ಟು ತನ್ನ ಏಕೈಕ ಪುತ್ರನನ್ನ ಈ ಲೋಕದಲ್ಲಿ ಕಳುಹಿಸಿಕೊಟ್ಟಿದ್ದಾನೆ. And today if you and I we believe in him, our life will not perish but we will have an eternal life. ನಾವುಗಳು ಇಂದಿಗೆ ಆತನಲ್ಲಿ ನಂಬಿಕೆ ಇಡುವುದಾದ್ರೆ ನಾವು ಎಂದಿಗೂ ಕೂಡ ನಾಶವಾಗುವುದಿಲ್ಲ, ನಮಗೆ ನಿತ್ಯ ಜೀವ ಅನ್ನುವಂಥದ್ದು ಸಿಗುವಂತದಾಗಿದೆ. John chapter 3 verses 17 says, for God did not send his son into this world to condemn the world but to save the world through him. ಆ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ದೇವರು ತನ್ನ ಮಗನನ್ನ ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ, ಆದರೆ ಲೋಕವು ಅವನ ಮುಖಾಂತರವಾಗಿ ರಕ್ಷಣೆಯಾಗುವುದಕ್ಕಾಗಿ ಕಳುಹಿಸಿದ್ದಾನೆ. And the 18th verse says, whoever believes in him is not condemned, but whoever does not believe stands condemned already, because they have not believed in the name of God's one and only son. 18ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆತನನ್ನ ನಂಬುವವನಿಗೆ ತೀರ್ಪಾಗುವುದಿಲ್ಲ, ಆದರೆ ನಂಬದವನಿಗೆ ದೇವರು ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಗಲೇ ತೀರ್ಪಾಗಿ ಹೋಯಿತು. ಆತನನ್ನ ನಂಬಿಕೆ ಇಡದಿದ್ದರೆ ತೀರ್ಪಾಗುವುದು ಅನ್ನುವಂಥದ್ದನ್ನ ನಾವು ಗಮನಿಸುತ್ತೇವೆ. Who is this Jesus and why he had to left heaven, he had to leave heaven and he had to come down to this earth? ಈ ಯೇಸು ಕ್ರಿಸ್ತನು ಯಾರು? ಆತನು ಯಾಕೆ ಪರಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ಬಂದದ್ದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನಾವು ಗಮನಿಸಲೇಬೇಕಾಗುತ್ತೆ. The Bible says that Jesus was the son of the living God. ದೇವರ ವಾಕ್ಯ ಹೇಳುತ್ತೆ ಯೇಸು ಕ್ರಿಸ್ತನು ಜೀವಿಸುವಂತ ದೇವರ ಪುತ್ರನಾಗಿದ್ದಾನೆ. If you see in the Bible in Isaiah chapter 9 verse 6, it says, for to us and the child is born, to us a son is given. ಯೆಶಾಯನ ಪ್ರವಾದನೆಯ ಪುಸ್ತಕ 9ನೇ ಅಧ್ಯಾಯ ಅದರ 6ನೇ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಒಂದು ಮಗುವು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗಾಗಿ ದೊರೆತನು ಅನ್ನುವಂಥದ್ದು ವಾಕ್ಯ ಹೇಳುತ್ತೆ. And the government will be on his shoulders, and he will be called a wonderful counselor, a mighty God, and everlasting Father, and a Prince of Peace. ನಂತರದ ವಾಕ್ಯಗಳನ್ನು ನಾವು ಗಮನಿಸುವಾಗ, ಆಡಳಿತವು ಆತನ ಬಾಹುವಿನ ಮೇಲಿರುವುದು, ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದಂತ ದೇವರು, ನಿತ್ಯನಾದ ತಂದೆಯು, ಸಮಾಧಾನದ ಪ್ರಭುವು ಎಂಬುವಂಥದ್ದು ಆತನ ಹೆಸರು. So God so loved the world, he gave his only begotten son, and the child in a form of a child, and he was born to a virgin, and the Bible says, and to us a child is born, a son is given to us through the Abba Father. ಈ ರೀತಿಯಾಗಿ ನಾವು ಗಮನಿಸುವಾಗ ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಏಕೈಕ ಪುತ್ರನನ್ನ ಈ ಭೂಮಿಗೆ ಕಳುಹಿಸಿದ್ದಾನೆ. ಹಾಗಾಗಿ ವಾಕ್ಯವನ್ನು ನಾವು ಗಮನಿಸುವಾಗ ಅದು ಹೇಳುತ್ತೆ, ಒಂದು ಮಗುವು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು ಅನ್ನುವಂಥದ್ದು, ಆತನು ನಮ್ಮ ತಂದೆಯ ಪುತ್ರನಾಗಿದ್ದಾನೆ. And it says he is called a wonderful counselor, a mighty God, and everlasting Father, and a Prince of Peace. ದೇವರ ವಾಕ್ಯ ಹೇಳುತ್ತೆ, ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ
ವಾಕ್ಯವಾದಂತ ದೇವರು ನಿತ್ಯನಾದ ತಂದೆಯೂ ಸಮಾಧಾನ ಪ್ರಭುವೂ ಆಗಿದ್ದಾನೆ. So Jesus is a wonderful counselor, a mighty God, and an everlasting Father, and a Prince of Peace, says the word of God. ಯೇಸು ಕ್ರಿಸ್ತನು ಆಲೋಚನಾ ಕರ್ತನು, ಪರಾಕ್ರಮಿಯಾದಂತ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಆತನಾಗಿದ್ದಾನೆ. So this promise was given to all of us before Christ was born 400 years back through the prophet Isaiah, that he prophesied that a child will be given, a son will be born to us, a wonderful counselor he will be, a mighty God and everlasting Father and the Prince of Peace. ಯೇಸು ಕ್ರಿಸ್ತನು ಆತನು ಜನಿಸುವುದಕ್ಕಿಂತ ಮೊದಲು 400 ವರ್ಷಗಳ ಹಿಂದಾಗಿ ಯೆಶಾಯನು ಅನ್ನುವಂತ ಪ್ರವಾದಿಯ ಮುಖಾಂತರವಾಗಿ ಬರೆಯಲ್ಪಟ್ಟಂತ ವಾಕ್ಯ ಭಾಗ ಇದು ಯೇಸು ಕ್ರಿಸ್ತನನ್ನ ಸೂಚಿಸುವಂತ ವಾಕ್ಯಗಳಾಗಿದೆ. ಈ ವಾಕ್ಯ ಹೇಳುತ್ತೆ, ಒಂದು ಮಗುವು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು, ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದಂತ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಅನ್ನುವಂಥದ್ದು. Everything was written for us to believe that God sent his one and only son to this world in order to save every mankind on this earth. ಈ ಭೂಮಿಯಲ್ಲಿರುವಂತಹ ಎಲ್ಲಾ ಮನುಷ್ಯರು ಕೂಡ ರಕ್ಷಿಸಲ್ಪಡಬೇಕು ಅನ್ನುವಂತ ಒಂದೇ ಉದ್ದೇಶದೊಟ್ಟಿಗೆ ಪರಲೋಕದಲ್ಲಿರುವಂತಹ ಯೇಸು ಕ್ರಿಸ್ತನು ದೇವರು ತನ್ನ ಒಬ್ಬನೇ ಪುತ್ರನನ್ನ ಈ ಭೂಮಿಗೆ ಕಳುಹಿಸಿಕೊಟ್ಟ ನಾವುಗಳು ಆತನನ್ನ ನಂಬಬೇಕಾಗಿದೆ. For God did not send his son into this world to condemn the world, but to save the world through him. ಈ ಲೋಕವನ್ನ ತೀರ್ಪು ಮಾಡುವುದಕ್ಕಾಗಿ ತನ್ನ ಒಬ್ಬನೇ ಮಗನನ್ನ ದೇವರು ಈ ಭೂಮಿಗೆ ಕಳುಹಿಸಿಕೊಡಲಿಲ್ಲ, ಇದು ರಕ್ಷಿಸಲ್ಪಡಬೇಕು ಅನ್ನುವಂತ ಉದ್ದೇಶಕ್ಕೆ ಯೇಸು ಕ್ರಿಸ್ತನನ್ನ ಕಳುಹಿಸಿಕೊಟ್ಟಿದ್ದಾರೆ. John 3:16 says, if you believe in him you will have an eternal life. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ, ಆತನ ನಂಬುವವನು ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕು ಅನ್ನುವಂಥದ್ದು ಆತನ ಉದ್ದೇಶ. If you see in the Bible that in the beginning was the word was with God and the word himself was God. ನಾವು ದೇವರ ವಾಕ್ಯದಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. So this entire world God created through his son and through the power of the Holy Spirit, and God said in the beginning was the word and the word was with God and the word himself was God. ನಾವು ಆದಿಯಲ್ಲಿ ದೇವರು ಈ ಜಗತ್ತನ್ನ ಲೋಕವನ್ನ ಸೃಷ್ಟಿ ಮಾಡುವಾಗ ತನ್ನ ಕುಮಾರನ ಮುಖಾಂತರವಾಗಿ ಪವಿತ್ರಾತ್ಮನ ಬಲದಿಂದ ಆತನು ಎಲ್ಲವನ್ನ ಸೃಷ್ಟಿ ಮಾಡಿದ. ಇಲ್ಲಿ ವಾಕ್ಯ ಹೇಳುತ್ತೆ, ಆ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಅನ್ನುವಂತ ಸತ್ಯವನ್ನ. In John chapter 1 verses 14 it says, the word became flesh. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಅದರ 14ನೇ ವಾಕ್ಯ ಹೇಳುತ್ತೆ, ಆ ವಾಕ್ಯವೆಂಬುವನು ನರವತಾರವನ್ನೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. So why God came into this world as a man? What was the purpose that he left heaven and he had to come down to this earth as a man? Why he had to leave the heaven and he had to come to this earth? ಯಾಕೆ ಈ ದೇವರು ಪರಲೋಕವನ್ನ ಬಿಟ್ಟು ಈ ಭೂಮಿಗೆ ಬರಬೇಕಾಗಿತ್ತು? ಯಾಕೆ ದೇವರು ಆ ಪರಲೋಕ ವಾಸಸ್ಥಾನವನ್ನ ತ್ಯಜಿಸಿ ಆತನು ಭೂಲೋಕವನ್ನ ಆಯ್ಕೆ ಮಾಡಿಕೊಂಡ? ಮನುಷ್ಯನ ಸ್ವಾರೂಪ್ಯವನ್ನು ಆತನು ಧರಿಸಿದಕ್ಕೆ ಕಾರಣ ಏನು? If you go to the first book of the Bible, that is the book of Genesis, it clearly speaks that God created Adam and Eve. ದೇವರ ವಾಕ್ಯದಲ್ಲಿ ನಾವು ಮೊದಲನೇ ಪುಸ್ತಕವಾದಂತ ಆದಿಕಾಂಡಕ್ಕೆ ನಾವು ಹೋಗುವಾಗ ನಾವಲ್ಲಿ ಸ್ಪಷ್ಟವಾಗಿ ಗಮನಿಸುತ್ತೇವೆ, ದೇವರು ಆದಾಮ ಮತ್ತು ಹವ್ವಳನ್ನ ಸೃಷ್ಟಿ ಮಾಡಿದಂತ ಕಾರ್ಯಗಳನ್ನ. We all know the story that what happened in the Garden of Eden. They disobeyed God and they ate the fruit from the tree of knowledge and they lost the blessings of God, and every blessing which God put into Adam and Eve, it was passed on to the Satan because they were deceived by the Satan and they lost all the blessings which God has kept, or God had kept for them. ಈ ದೇವರು ಆದಾಮ ಹವ್ವಳ ಹಸ್ತದಲ್ಲಿ ಎಲ್ಲ ಆಶೀರ್ವಾದವನ್ನ, ಎಲ್ಲ ಆಡಳಿತವನ್ನ, ಎಲ್ಲ ಅಭಿವೃದ್ಧಿಯನ್ನ ದೇವರು ಅವರಿಗೆ ಕೊಟ್ಟಿದ್ದ. ಆದರೂ ಕೂಡ ದೇವರಿಗೆ ಅವಿಧೇಯರಾಗುವಂತ ಕಾರಣ ದೇವರು ಒಳ್ಳೆಯದರ ಕೆಟ್ಟದರ ಅರುಹನ್ನ ಹುಟ್ಟಿಸುವಂತ ಹಣ್ಣನ್ನ ತಿನ್ನಬಾರದು ಎಂಬುದಾಗಿ ಹೇಳಿದ್ದ. ಆದ್ರೆ ಇವರ ಅವಿಧೇಯತ್ವದ ಕಾರಣದಿಂದ ಎಲ್ಲ ಆಡಳಿತವು ಸೈತಾನನ ವಂಚನೆಯಿಂದ ಇವರು ಅವಿಧೇಯರಾದರು. ಅದರ ನಿಮಿತ್ತವಾಗಿ ಎಲ್ಲ ಆಡಳಿತವು ಸೈತಾನನ ಬಳಿಗೆ ಹೋಯಿತು. Because they sinned against God, Adam and Eve, God did not destroy them, but God's compassionate and love, he changed their life and he sent them out of the Garden of Eden for them to rule on this earth. ದೇವರು ದಯವುಳ್ಳವನಾಗಿದ್ದಾನೆ, ಆದ ಕಾರಣವಾಗಿ ಅವರನ್ನ ನಾಶ ಮಾಡಲಿಲ್ಲ. ಅವರನ್ನ ಏದೇನ್ ವನದಿಂದ ಆತನು ಹೊರಗೆ ಇರಿಸಿ ಅವರು ಆಡಳಿತವನ್ನ ಮುಂದುವರಿಸಲಿ ಎಂಬುದಾಗಿ ದೇವರು ಯೋಜನೆ ಇಟ್ಟಿದ್ದ. Sin curse came through Adam.
ಪಾಪವು ಶಾಪ ಅನ್ನುವಂಥದ್ದು ಈ ಆದಾಮನ ಮುಖಾಂತರವಾಗಿ ಪ್ರವೇಶ ಮಾಡಿತು. So the Bible says they kept on sinning against God. ದೇವರ ವಾಕ್ಯ ಹೇಳುತ್ತೆ ಅವರು ದೇವರಿಗೆ ವಿರುದ್ಧವಾಗಿ ಅವರು ಪದೇ ಪದೇ ಪಾಪ ಮಾಡುವಂತವರಾದ್ರು. But God loved Adam and Eve. God loved his children. ದೇವರು ಆದಾಮನನ್ನ ಹವ್ವಳನ್ನ ಪ್ರೀತಿ ಮಾಡುವಂತವನಾಗಿದ್ದ. ಅದು ಮಾತ್ರವಲ್ಲ, ದೇವರು ತನ್ನ ಮಕ್ಕಳನ್ನ ಪ್ರೀತಿಸುವಂತವನಾಗಿದ್ದಾನೆ. And that's why God was after their hearts. ಹಾಗಾಗಿಯೇ ದೇವರು ಅವರ ಹೃದಯಕ್ಕೆ ನಂತರವಾಗಿಯೇ ಆತನು ಪ್ರವೇಶ ಮಾಡ್ತಿದ್ದ. He considered Adam and Eve and their children to be God's children, and he was always being for them, and he wanted to bless them, and he wanted to see that they will live a life which is pleasing to God. ದೇವರು ಎಂದಿಗೂ ಕೂಡ ಬಯಸುವಂತದ್ದು ಆದಾಮನ್ನ ಹವ್ವಳನ್ನ ಆಶೀರ್ವಾದ ಮಾಡುವಂತದ್ದು, ಅವರ ಹಿಂದಾಗಿ ಇರುವಂತದ್ದು, ತನ್ನ ಮಕ್ಕಳು ತನ್ನೊಟ್ಟಿಗೆ ಇರುವಂತದನ್ನ ದೇವರು ಬಯಸಿದ. ಹಾಗಾಗಿ ಎಂದಿಗೂ ಕೂಡ ಅವರ ಜೊತೆಯಲ್ಲೇ ಆತನು ಇರುತ್ತಿದ್ದ. But Adam and Eve and their children, they disobeyed God, they sinned against God. But in spite of all that, God gave them the commandments through Moses, but still they sinned against God. But God gave them a sacrifice for them to sacrifice on the altar for their sins, because the wages of sin is death, but gift of God was to eternal life, because God wanted to give that eternal life so that the children should be not destroyed. ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಪಾಪದ ಸಂಬಳವಾದಂಥದ್ದು ಮರಣ. ಹಾಗಾಗಿ ಇವರು ಮಾಡುತ್ತಿದ್ದಂತ ಎಲ್ಲಾ ಪಾಪಗಳಿಗಾಗಿ ಆದಿಕಾಂಡದಲ್ಲಿ ದೇವರು ಮೋಶೆಯ ಮುಖಾಂತರವಾಗಿ ಕೊಟ್ಟಂತ ಎಲ್ಲ ಆಜ್ಞೆಗಳನ್ನ ಅವರು ಮೀರಿದಂತವರಾಗಿದ್ರು. ಆದ ಕಾರಣವಾಗಿ ಅವರು ಪ್ರತಿ ಬಾರಿಗೆ ಯಜ್ಞವನ್ನ ತಂದು ದೇವರಿಗೆ ಯಜ್ಞ ಅರ್ಪಿಸುವಂತವರಾಗಿದ್ರು. ಅವರು ನಿರಂತರವಾಗಿ ದೇವರಿಗೆ ಅವಿಧೇಯರಾಗಿ ಪಾಪ ಮಾಡುವಂತವರಾಗಿದ್ದರು. But still the Israelites never stopped sinning. They sinned against God. Every week they used to bring a sacrifice of animal, and they used to lay their hands on the animals and say, instead of my sin, this animal will die, and the animal was slaughtered in the altar of God. ಅವರು ಪ್ರತಿ ಬಾರಿಗೂ ಕೂಡ ಒಂದು ಪ್ರಾಣಿಯನ್ನ ತಂದು ತಮ್ಮ ಹಸ್ತಗಳನ್ನ ಆ ಪ್ರಾಣಿಯ ಮೇಲೆ ಇಟ್ಟು, ನನ್ನ ಎಲ್ಲಾ ಪಾಪಗಳನ್ನ ಈ ಪ್ರಾಣಿಯ ಮೇಲೆ ನಾನು ವಹಿಸುತ್ತೇನೆ ಅನ್ನುವಂಥದ್ದನ್ನ ಅರಿಕೆ ಮಾಡಿದ ನಂತರವಾಗಿ ಈ ಪ್ರಾಣಿಯನ್ನ ದೇವರ ವೇದಿಕೆಯ ಮೇಲೆ ತಂದು ಅದನ್ನ ಬಲಿ ಕೊಡುತ್ತಿದ್ರು. ಯಾಕಂತಂದ್ರೆ ಈ ಮನುಷ್ಯನ ಎಲ್ಲಾ ಪಾಪವೂ ಕೂಡ ಪ್ರಾಣಿಯ ಮೇಲೆ ಹೋಗುತ್ತಿತ್ತು. ಆ ಪ್ರಾಣಿಯು ಮನುಷ್ಯನಿಗಾಗಿ ಆ ಮರಣವನ್ನ ತೆಗೆದುಕೊಳ್ಳುವಂತದ್ದಾಗಿತ್ತು. Animal took the place of the man's sin, and it had to die on the altar of God. ಈ ದೇವರ ಯಜ್ಞ ವೇದಿಯ ಮೇಲೆ ಮನುಷ್ಯನಿಗೆ ಬದಲಾಗಿ ಈ ಪ್ರಾಣಿಯು ಎಲ್ಲ ಪಾಪವನ್ನ ತನ್ನ ಮೇಲೆ ವಹಿಸಿಕೊಂಡು ಆ ಯಜ್ಞ ವೇದಿಯ ಮೇಲೆ ಬಲಿಯಾಗಬೇಕಿತ್ತು. God allowed this. Why? Because God so loved the world. ದೇವರು ಇದನ್ನ ಅನುಮತಿಸಿದ್ದ. ಯಾಕಂತಂದ್ರೆ ದೇವರು ಈ ಲೋಕವನ್ನ ಪ್ರೀತಿಸುವಂತವನಾಗಿದ್ದ. God did not want the children of God to die because of their sins. God gave them an alternative for the animal to die in the place of their sins. ದೇವರು ತನ್ನ ಮಕ್ಕಳು ಎಂದಿಗೂ ಕೂಡ ಸಾಯಬಾರದು. ದೇವರು ಅವರ ಮೇಲೆ ಪ್ರೀತಿ ಉಳ್ಳಂತವನಾಗಿದ್ದ. ಹಾಗಾಗಿಯೇ ಈ ಪ್ರಾಣಿಯನ್ನ ಸಾಯುವಂತೆ ದೇವರು ಅನುಮತಿಯನ್ನ ಕೊಟ್ಟಿದ್ದ. But it grieved the heart because the people did not stop sinning. They kept on sinning and sinning against God. ಆದ್ರೂ ಕೂಡ ಈ ಮನುಷ್ಯರು ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಅವರು ನಿರಂತರವಾಗಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಂತವರಾಗಿದ್ದರು. Then God decided, I am going to make one sacrifice, that I am going to send my one and only son, and he will die for the sins of every mankind, and he will pay the price for them on the cross of Calvary, and he will shed his blood for the mankind's sin, and through his blood every sins will be cleansed in this nation. ಹಾಗಾಗಿ ದೇವರು ಒಂದು ತೀರ್ಮಾನವನ್ನ ತೆಗೆದುಕೊಂಡ, ಇನ್ನು ಮುಂದೆ ಯಾವ ಪ್ರಾಣಿಯನ್ನು ಕೂಡ ಅಲ್ಲ, ನನ್ನ ಏಕೈಕ ಪುತ್ರನನ್ನ ಈ ಭೂಲೋಕಕ್ಕೆ ಕಳುಹಿಸಿ ಕೊಡುತ್ತೇನೆ. ಆತನು ಕಲ್ವಾರಿಯ ಶಿಲುಬೆಯ ಮೇಲೆ ತನ್ನ ರಕ್ತವನ್ನ ಸುರಿಸುವುದರ ಮುಖಾಂತರವಾಗಿ ಈ ಭೂಲೋಕದಲ್ಲಿರುವಂತಹ ಎಲ್ಲರ ಪಾಪಗಳನ್ನು ಕೂಡ ಆತನು ಶುದ್ಧೀಕರಿಸುತ್ತಾನೆ ಅನ್ನುವಂತ ಯೋಜನೆಯೊಟ್ಟಿಗೆ ತನ್ನ ಏಕೈಕ ಪುತ್ರನನ್ನ ಈ ಭೂಲೋಕವನ್ನ ಪ್ರೀತಿಸಿ ತನ್ನ ಪುತ್ರನನ್ನೇ ಕಳುಹಿಸಿಕೊಟ್ಟ. That's why God said, I love my people, but I am concerned for their lives, and I don't want them to sacrifice animal, but I am going to sacrifice my one and only son on the altar of God, and he will die, and his blood will cleanse every unrighteousness. ಹಾಗಾಗಿಯೇ ದೇವರು ಯೋಜನೆ ಮಾಡಿಕೊಂಡ, ನನ್ನ ಮಕ್ಕಳನ್ನ ನಾನು ಪ್ರೀತಿಸುವಂತವನಾಗಿದ್ದೇನೆ, ಈ ಭೂಮಿಯಲ್ಲಿರುವಂತಹ ಎಲ್ಲರನ್ನು ಕೂಡ ದೇವರು ಪ್ರೀತಿಸುತ್ತಾನೆ. ಹಾಗಾಗಿ ತನ್ನ ಏಕೈಕ ಪುತ್ರನನ್ನ ಈ ಭೂಮಿಗೆ ಕಳುಹಿಸಿಕೊಡಬೇಕು. ಇನ್ನು ಮುಂದೆ ಯಾವ ಪ್ರಾಣಿಯೂ ಕೂಡ ಬಲಿಯಾಗಬಾರದು ಅನ್ನುವಂಥದ್ದು. ಹಾಗಾಗಿ ಆತನು ತನ್ನ ಏಕ ಪುತ್ರನನ್ನ ಕಳುಹಿಸಿಕೊಟ್ಟು ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟ. ಆತನ ರಕ್ತವು ಕೂಡ ಸುರಿಸಲ್ಪಟ್ಟಂತದಾಗಿತ್ತು. ಆ ರಕ್ತವು ಎಲ್ಲರ ಪಾಪಗಳನ್ನ ಶುದ್ಧೀಕರಿಸುವಂತದಾಗಿದೆ. Jesus took the place of the animal and
became an eternal sacrifice on the altar of God in order to save every mankind on this earth. ಈ ಭೂಮಿಯಲ್ಲಿರುವಂತಹ ಎಲ್ಲಾ ಮನುಷ್ಯರನ್ನ ರಕ್ಷಿಸುವಂತದಕ್ಕಾಗಿ ದೇವರು ಆ ಪ್ರಾಣಿ ನಿಂತುಕೊಳ್ಳುವಂತ ಸ್ಥಳವನ್ನ ಆ ಪ್ರಾಣಿಗೆ ಬದಲಾಗಿ ತನ್ನ ಮಗನನ್ನ ಆ ಸ್ಥಳದಲ್ಲಿ ನಿಲ್ಲಿಸಿ ಯೇಸು ಕ್ರಿಸ್ತನು ಸುರಿಸಿದಂತ ರಕ್ತವಾದಂತದ್ದು ನಮಗೆ ನಿತ್ಯವಾದಂತ ಯಜ್ಞವಾಗಿಯೇ ಅದು ಬದಲಾಯಿತು. ಅದು ನಮ್ಮನ್ನ ಶುದ್ಧೀಕರಿಸುತ್ತದೆ. Sin curse came through Adam and Eve, but life and abundance came through Jesus Christ. ಪಾಪ ಅನ್ನುವಂಥದ್ದು, ಶಾಪ ಅನ್ನುವಂಥದ್ದು ಮೊದಲನೇ ಆದಾಮನಿಂದ ಈ ಭೂಲೋಕಕ್ಕೆ ಪ್ರವೇಶ ಮಾಡಿದಂಥದ್ದಾಗಿತ್ತು. ಆದರೆ ಜೀವವಾದಂಥದ್ದು, ಸಮೃದ್ಧಿಯಾದಂಥದ್ದು ಕ್ರೈಸ್ತನ ಮುಖಾಂತರವಾಗಿ ನಮಗೆ ಸಿಗುವಂಥದ್ದಾಗಿದೆ. Jesus Christ, even though he was the son of the living God, he left heaven and he was the King of Kings and the Lord of Lord. He left heaven and he came down to this earth as a man, and he took the place of the he took his place to become a sacrifice for all of our sin, and he died for us on the cross of Calvary. He was buried in the grave, and on the third day God rose him again and he is made alive. ಯೇಸು ಕ್ರಿಸ್ತನು ರಾಜಾದಿ ರಾಜನು, ಆತನು ಪರಲೋಕದ ಒಡೆಯನು, ಆತನು ಪರಿಶುದ್ಧನಾಗಿರುವುದರಿಂದ ಆತನು ತನ್ನ ಸ್ಥಾನವನ್ನ ಪರಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ನಮ್ಮೆಲ್ಲರನ್ನು ಕೂಡ ಪ್ರೀತಿಸುವಂತವನಾಗಿ ಈ ಭೂಲೋಕಕ್ಕೆ ಜನಿಸಿ ಈ ಭೂಮಿಯಲ್ಲಿರುವಂತಹ ನಮ್ಮೆಲ್ಲರ ಪಾಪಗಳನ್ನ ತನ್ನ ಮೇಲೆ ವಹಿಸಿಕೊಂಡು ಆತನು ಶಿಲುಬೆಯ ಮೇಲೆ ತೂಗಾಕಲ್ಪಟ್ಟು ಶಿಲುಬೆಯ ಮರಣವನ್ನ ಹೊಂದಿ ಆತನು ಊಣಿರಲ್ಪಟ್ಟು ಆತನು ಹೇಳಿದ ಮೇರೆಗೆ ಆತನು ಪುನರುತ್ಥಾನವನ್ನ ಹೊಂದಿ ನಮ್ಮೆಲ್ಲರ ಪಾಪಗಳಿಗಾಗಿ ಆತನು ಸತ್ತು ಊಣಿರಲ್ಪಟ್ಟು ಆತನು ಪುನರುತ್ಥಾನವನ್ನ ಹೊಂದಿ ಇಂದಿಗೂ ಕೂಡ ಜೀವಿಸುವವನು ಆಗಿದ್ದಾನೆ. Jesus Christ is alive and he is there in our midst. When you cry out, Abba Father, when we are sick, when we are in sin, when we are in sickness, when we are going through curses in our life, Jesus, when we call upon Abba Father, his blood is there to cleanse us from every unrighteousness, to heal our sickness and to release us from every bondages what we go through in our life. ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುತ್ತಿರುವಂತಹ ಎಲ್ಲಾ ಬಂಧನಗಳಿಂದ, ಶಾಪಗಳಿಂದ, ಅನಾರೋಗ್ಯದಿಂದ, ಪಾಪಗಳಿಂದ ಆತನ ರಕ್ತವು ನಮ್ಮನ್ನ ಬಿಡಿಸುವಂತದಾಗಿದೆ. ಹಾಗಾಗಿ ಆತನು ಜೀವಿಸುವಂತವನು, ಇಂದಿಗೂ ಆತನು ನಮ್ಮ ಮಧ್ಯದಲ್ಲಿ ಜೀವವುಳ್ಳವನಾಗಿದ್ದಾನೆ. ನಾವು ಆತನನ್ನು ನೋಡಿ ತಂದೆಯೇ ಅಂತ ಕೂಗುವಾಗ, ನಾವು ಕರೆಯುವಾಗ ಆತನು ನಮಗೆ ಸಹಾಯಕನಾಗಿದ್ದಾನೆ. ಎಲ್ಲದರಿಂದಲೂ ನಮ್ಮನ್ನ ಬಿಡಿಸುವನಾತನಾಗಿದ್ದಾನೆ. Nobody on this earth or no God on this earth ever said that I left heaven, came down to this earth as a man, and I died for your sin, and I paid the price for your sin, I shed my blood. Nobody ever on this earth claimed, but Jesus, the Son of the living God, left heaven, came down to this earth as a man, and he died for your sin and my sin, and he shed his blood in order to redeem us from all our unrighteousness in our lives. ಈ ಭೂಮಿಯಲ್ಲಿರುವಂತಹ ಯಾವ ವ್ಯಕ್ತಿಯು ಕೂಡ, ಯಾರು ಕೂಡ ಈ ಮಾತನ್ನ ಹೇಳಿಕೆ ಸಾಧ್ಯವಿಲ್ಲ. ನಾನು ಪರಲೋಕವನ್ನ ಬಿಟ್ಟು ನಿನಗಾಗಿ ಭೂಮಿಗೆ ಬಂದಿದ್ದೇನೆ ಅನ್ನುವಂತ ಮಾತನ್ನ ಯಾರು ಕೂಡ ಹೇಳಿಕೆ ಸಾಧ್ಯವಿಲ್ಲ. ಆದರೆ ದೇವರ ಪುತ್ರನಾಗಿ ಜೀವಿಸುವಂತ ಯೇಸು ಕ್ರಿಸ್ತನು ಕೂಡ ಹೇಳಬಲ್ಲನು. ಆತನು ಪರಲೋಕವನ್ನ ನಮಗಾಗಿ ಬಿಟ್ಟು ಬಂದು ನಮ್ಮ ಶಾಪಗಳಿಗಾಗಿ, ಪಾಪಗಳಿಗಾಗಿ, ನಮ್ಮನ್ನ ಬಿಡಿಸುವುದಕ್ಕಾಗಿ ಆತನು ತನ್ನ ರಕ್ತವನ್ನ ಸುರಿಸಿದ್ದಾನೆ, ನಮ್ಮನ್ನ ಬಿಡಿಸಿಕೊಂಡಿದ್ದಾನೆ. Jesus left heaven in order to save every mankind. He came to save sinners. That's what the Bible says in 1 Timothy 1:15. Christ Jesus came into this world to save sinners. ದೇವರು ಆ ಪರಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ನಮ್ಮನ್ನ ಪ್ರೀತಿಸಿ ನಮ್ಮನ್ನ ರಕ್ಷಿಸುವುದಕ್ಕಾಗಿಯೇ ಆತನು ಬಂದಿದ್ದಾನೆ. ಹಾಗಾಗಿ 1 ತಿಮೋತಿಯ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನು ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದನು ಅನ್ನುವಂಥದ್ದು. When we sin against God, we are separated from God because there is a wall of sin between us and God. That's why we cannot be able to communicate with God, and where our prayers are not answered by God. ಅನೇಕ ಬಾರಿಗೆ ನಮ್ಮ ಪ್ರಾರ್ಥನೆಗಳು ದೇವರಿಂದ ಉತ್ತರ ಬರದೇ ಇರುವುದಕ್ಕೆ ಕಾರಣ ಏನಂತಂದ್ರೆ, ನಾವು ಪಾಪ ಮಾಡುವಾಗ ದೇವರಿಂದ ನಾವು ದೂರ ಇರಿಸಲ್ಪಡುತ್ತೇವೆ. ನಮಗೂ ದೇವರಿಗೂ ಕೂಡ ಒಂದು ಅಡ್ಡಗೋಡೆಯಾದಂಥದ್ದು ಅಲ್ಲಿ ಸ್ಥಾಪಿತವಾಗುತ್ತೆ. ನಾವು ದೇವರ ಬಳಿಗೆ ಮಾತನಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಯಾಕಂತಂದ್ರೆ ನಮ್ಮ ಪಾಪವಾದಂಥದ್ದು ಅದರ ಮಧ್ಯದಲ್ಲಿ ನಿಂತುಕೊಳ್ಳುವಂತದ್ದಾಗಿದೆ. This wall of sin which stands which stands in between us and God. That's why we are not able to be called as the children of God. ನಾವು ದೇವರ ಮಕ್ಕಳು ಅಂತ ಕರೆಸಿಕೊಳ್ಳುವುದಕ್ಕೆ ಅದು ಅಸಾಧ್ಯವಾದಂಥದ್ದು ಯಾವುದಂತಂದ್ರೆ, ದೇವರಿಗೂ ನಮಗೂ ಇರುವಂತ ಮಧ್ಯದಲ್ಲಿ ಈ ಪಾಪ ಅನ್ನುವಂತ ಅಡ್ಡಗೋಡೆಯು ನಮ್ಮನ್ನ ದೂರ ಮಾಡುವಂತದ್ದಾಗಿದೆ. If this wall of sin has to be broken, it cannot be broken by anybody, but it can be broken only through the name of Jesus and through his precious blood.
word. ಈ ಪಾಪ ಅನ್ನುವಂತ ಅಡ್ಡಗೋಡೆಯನ್ನ ಯಾರಿಂದಲೂ ಕೂಡ ಬೀಳಿಸಲಿಕ್ಕೆ ಸಾಧ್ಯವಿಲ್ಲ. ಏಕೈಕ ವ್ಯಕ್ತಿಯಿಂದ ಅದನ್ನ ಬೀಳಿಸಲಿಕ್ಕೆ ಸಾಧ್ಯ, ಅದು ಯೇಸು ಕ್ರಿಸ್ತನ ರಕ್ತದಿಂದ. ಅದು ನಮ್ಮನ್ನ ಶುದ್ಧೀಕರಿಸುವುದರ ಮುಖಾಂತರ ಈ ಪಾಪದ ಗೋಡೆಯನ್ನ ಬೀಳಿಸುವಂತದಾಗಿದೆ. Because Jesus died on the altar of God as an eternal sacrifice for your sins and for my sin, and today the blood of Jesus will be able to cleanse us from every unrighteousness. When we ask God for forgiveness and repent to God, the blood of Jesus will cleanse us from all our unrighteousness. Once our sins are washed by the blood of Jesus, we become a child of God and we will inherit the kingdom of God. ಯಾಕಂತಂದ್ರೆ ಈ ಯೇಸು ಕ್ರಿಸ್ತನ ರಕ್ತವಾದಂಥದ್ದು ದೇವರ ಯಜ್ಞವೇದಿಯ ಮೇಲೆ ನಿತ್ಯ ನಿರಂತರಕ್ಕೂ ಕೂಡ ಅದು ಯಜ್ಞ ಮಾಡಲ್ಪಡ್ತು. ಆತನು ಸುರಿಸಲ್ಪಟ್ಟಂತ ರಕ್ತವಾದಂಥದ್ದು ನಮ್ಮ ಶಾಪವನ್ನ ಪಾಪವನ್ನ ನಿತ್ಯ ನಿರಂತರಕ್ಕೂ ಕೂಡ ಅದು ಮುರಿಯುವಂತದಾಗಿದೆ. ನಾವು ಆತನ ಬಳಿಗೆ ಬಂದು ಆತನನ್ನ ಸಂಪೂರ್ಣವಾಗಿ ನಂಬಿಕೆ ಇಡುವಾಗ, ಆತನನ್ನ ನಂಬಿ ಆತನನ್ನ ನಮ್ಮೊಳಗೆ ಸ್ವೀಕರಿಸಿಕೊಳ್ಳುವಾಗ ಆ ರಕ್ತವು ನಮ್ಮನ್ನ ನಮ್ಮ ಎಲ್ಲ ಅನೀತಿಗಳಿಂದ, ನಮ್ಮ ಪಾಪಗಳಿಂದ, ಶಾಪಗಳಿಂದ ನಮ್ಮನ್ನ ಬಿಡಿಸುವಂತದಾಗಿದೆ. Once our sins have been washed by the blood of Jesus, we inherit the salvation through Jesus, and we have been separated from all those worldly things or unrighteousness things. ಒಂದು ಬಾರಿಗೆ ನಾವು ಯೇಸು ಕ್ರಿಸ್ತನನ್ನ ನಾವು ಸ್ವೀಕರಿಸಿಕೊಳ್ಳುವುದಾದರೆ, ಆತನನ್ನ ರಕ್ಷಕನಾಗಿ ನಾವು ಅಂಗೀಕರಿಸಿಕೊಳ್ಳುವುದಾದರೆ, ನಮ್ಮಲ್ಲಿರುವಂತಹ ಎಲ್ಲಾ ಪಾಪಗಳು ಕೂಡ ಆತನ ರಕ್ತದಿಂದ ಶುದ್ಧೀಕರಿಸಲ್ಪಡುತ್ತೆ. ಯೇಸು ಕ್ರಿಸ್ತನ ಮುಖಾಂತರವಾಗಿ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ಅದು ಮಾತ್ರವಲ್ಲ, ಈ ಲೋಕದಲ್ಲಿರುವಂತಹ ಎಲ್ಲಾ ಅನೀತಿಗಳಿಂದ, ಪಾಪಗಳಿಂದ ನಾವು ದೂರ ಮಾಡಲ್ಪಡುತ್ತೀವಿ. Jesus never came onto this earth to become a Christian leader, or never came only for Christians, but he came to save every mankind on this earth. ಕರ್ತನಾದಂತ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದಂತದ್ದು ಯಾವುದೋ ಒಂದು ಕ್ರೈಸ್ತ ಮತವನ್ನ ಸ್ಥಾಪಿಸುವುದಕ್ಕಾಗಿ ಅಲ್ಲ, ಕ್ರೈಸ್ತರಿಗಾಗಿ ಮಾತ್ರವಲ್ಲ, ಇಡೀ ಲೋಕವನ್ನ ರಕ್ಷಿಸುವುದಕ್ಕಾಗಿ ಆತನು ಈ ಭೂಲೋಕಕ್ಕೆ ಇಳಿದು ಬಂದರು. He never came to change anybody's name or religion, but he came to change every person's life, so that you will know that Abba Father cares for you and he loves you, and that is why he left heaven, he came down to this earth as a man. ಆತನು ಪರಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ಮನುಷ್ಯನಾಗಿ ಬಂದಂತದಕ್ಕೆ ಕಾರಣ ಯಾವುದೋ ರೀತಿಯಾದಂತ ಮತವನ್ನ ಅಥವಾ ಧರ್ಮವನ್ನ ಸ್ಥಾಪಿಸುವುದಕ್ಕಾಗಿ ಅಲ್ಲ, ಯಾವುದೋ ಒಂದು ಹೆಸರನ್ನ ಪರಿವರ್ತಿಸುವುದಕ್ಕಾಗಿ ಅಥವಾ ಬದಲಾಯಿಸುವುದಕ್ಕಾಗಿ ಅಲ್ಲ, ನಮ್ಮ ಪಾಪಗಳನ್ನ ಶುದ್ಧೀಕರಿಸುವುದಕ್ಕಾಗಿ, ನಮ್ಮಲ್ಲಿರುವಂತಹ ಎಲ್ಲ ಅನೀತಿಗಳನ್ನ ಶುದ್ಧೀಕರಿಸುವುದಕ್ಕಾಗಿ ಆತನು ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದವನಾಗಿದ್ದಾನೆ. God so loved the world that he gave his only begotten son. Today, if there is a wall of sin between you and God, if you have been going through situation like sinful life or curse or sickness in your life, this wall of sin, curse and all the sickness can be broken only through the blood of Jesus. ಒಂದು ವೇಳೆ ನೀವುಗಳು ಕೂಡ ನಿಮ್ಮ ಜೀವಿತದಲ್ಲಿ ಈ ರೀತಿಯಾದಂತ ಅಡ್ಡಗೋಡೆ ಅನ್ನುವಂತ ಪಾಪದಿಂದ, ಶಾಪದಿಂದ ನೀವು ಹಾದು ಹೋಗುತ್ತಿರಬಹುದು. ನಿಮ್ಮ ಜೀವಿತದಲ್ಲಿ ಅನೇಕ ಪಾಪದ ಸಂಗತಿಗಳು, ಪಾಪದ ಜೀವಿತದಲ್ಲಿ ನೀವು ಜೀವಿಸುತ್ತಿರಬಹುದು. ಈ ಕಾರ್ಯಗಳನ್ನ ಬದಲಾಯಿಸಲಿಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ, ಅದು ಯೇಸು ಕ್ರಿಸ್ತನಿಂದ ಮಾತ್ರವೇ ನಿಮ್ಮ ಜೀವಿತದ ಪಾಪಗಳನ್ನ, ಶಾಪಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯವಾಗುತ್ತೆ. If this wall of sin is been broken, then you become a child of God and you will inherit the kingdom of God through the name of Jesus and through his precious blood. ಈ ಪಾಪದ ಗೋಡೆ ಅನ್ನುವಂಥದ್ದು ಒಂದು ಬಾರಿಗೆ ಬೀಳಿಸಲ್ಪಡುವಾಗ ನೀವುಗಳು ಕೂಡ ದೇವರ ಮಕ್ಕಳಾಗುವಿರಿ, ಆ ನಿತ್ಯ ಜೀವಕ್ಕೆ ಬಾಧ್ಯರಾಗುವಿರಿ. ಅದೆಲ್ಲವೂ ಕೂಡ ಒಂದು ಹೆಸರಿನಿಂದ, ಆ ಹೆಸರು ಯೇಸು ಕ್ರಿಸ್ತ ಅನ್ನುವಂತ ಹೆಸರಿನಿಂದ. You heard about why Jesus left heaven, he came down to this earth. It's in order to save you and me from every unrighteousness. ಯೇಸು ಕ್ರಿಸ್ತನು ಯಾಕೆ ಪರಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ಬಂದ್ರು ಅನ್ನುವಂಥದ್ದನ್ನ ಇವತ್ತಿಗೆ ಕೇಳಿಸಿಕೊಂಡಿದ್ದೀರಾ? ಅದು ಯಾಕಂತಂದ್ರೆ ನಿಮ್ಮನ್ನ, ನನ್ನನ್ನ ದೇವರು ಪ್ರೀತಿ ಮಾಡಿ ನಮ್ಮ ಎಲ್ಲಾ ಅನೀತಿಗಳನ್ನ ಶುದ್ಧೀಕರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಭೂಮಿಗೆ ಇಳಿದು ಬಂದಿದ್ದಾರೆ. God so loved the world and he gave his only begotten son for you and for me to become a child of God. Today, if you and I, we believe in him, we will have an eternal life through Jesus Christ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟು ದೇವರು ನಮಗಾಗಿ ಕ್ರೈಸ್ತನನ್ನ ಈ ಭೂಮಿಗೆ ಕಳುಹಿಸಿಕೊಟ್ಟರು. ಹಾಗಾಗಿ ನಾವು ಆತನನ್ನ ನಂಬುವುದಾದರೆ ಇಂದಿಗೆ ಆತನೊಟ್ಟಿಗೆ ನಾವು ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಿರ್ತೀವಿ. Salvation is made possible through the name of Jesus for his sacrifice, what he did for us on the cross of Calvary.
ನಮಗಾಗಿ ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯ ಮೇಲೆ ಮಾಡಿದಂತ ಕ್ರಿಯೆಯ ಮುಖಾಂತರವಾಗಿ ನಾವು ರಕ್ಷಣೆಗೆ ಬಾಧ್ಯರಾಗಿದ್ದೇವೆ. Today, if you want this salvation, if your sins to be washed by the blood of Jesus, if this wall of sin or the wall of curse or the wall of sickness has to be broken, call upon the name of Jesus. Even as you pray along with me, you welcome him as your Lord and Savior. Your life will be changed. Your wall of sin will be broken and you will become a child of God even in this time, in this morning. ಇವತ್ತಿಗೂ ಕೂಡ ಈ ರಕ್ಷಣೆಯನ್ನ ನೀವು ಹೊಂದಿಕೊಳ್ಳಬೇಕು. ಈ ಪಾಪದ ಗೋಡೆ ಅನ್ನುವಂಥದ್ದು, ಶಾಪದ ಗೋಡೆ ಅನ್ನುವಂಥದ್ದು ಬೀಳಿಸಲ್ಪಡಬೇಕು. ನಾನು ಕ್ರೈಸ್ತನಿಗೆ ಸ್ವಂತನಾಗಬೇಕು, ನಾನು ಕೂಡ ಸ್ವತಂತ್ರಿತನಾಗಬೇಕು ಅನ್ನುವುದಾದರೆ ನಮ್ಮೊಟ್ಟಿಗೆ ಸೇರಿ ಈ ಪ್ರಾರ್ಥನೆಯನ್ನು ನೀವು ಕೂಡ ಮಾಡಿಕೊಳ್ಳಿರಿ. Let's pray right now. ನಾವುಗಳು ಪ್ರಾರ್ಥಿಸುವ. Father, we thank you, Lord, for all your mercies and all and mercies and grace which you have shown upon our lives, O God. ತಂದೆಯೇ, ನಮ್ಮ ಜೀವಿತದ ಮೇಲೆ ನೀನು ತೋರಿದಂತ ಎಲ್ಲಾ ಕರುಣೆಗಾಗಿ, ಕೃಪೆಗಾಗಿ ಸ್ತೋತ್ರ ಮಾಡುತ್ತೇವೆ. You loved us, you gave your only begotten son for us, O God. ನೀವು ನಮ್ಮನ್ನ ಪ್ರೀತಿಸಿ ನಿಮ್ಮ ಒಬ್ಬನೇ ಕುಮಾರನನ್ನ ನಮಗೋಸ್ಕರ ಕೊಟ್ಟಿದ್ದೀಯ. Thank you, Lord, for the sacrifice and the precious blood which was shed for me and my family and for my children. Today I believe, O God, that Jesus left heaven, came down to this earth in order to save me and my family from every unrighteousness, Lord. ದೇವರೇ, ನನಗಾಗಿಯೂ ನನ್ನ ಕುಟುಂಬಕ್ಕಾಗಿಯೂ ನನ್ನ ಮಕ್ಕಳಿಗಾಗಿಯೂ ನೀನು ಈ ಭೂಲೋಕಕ್ಕೆ ಇಳಿದು ಬಂದು ನನಗೋಸ್ಕರ ದೇವರೇ ನೀನು ಪಾಪವನ್ನ ನಿನ್ನ ಮೇಲೆ ವಹಿಸಿಕೊಂಡು ರಕ್ತವನ್ನ ಸುರಿಸಿ ನಮ್ಮನ್ನ ಬಿಡಿಸಿದೀಯಾ ಅನ್ನುವಂಥದ್ದನ್ನ ನಾನು ಸಂಪೂರ್ಣವಾಗಿ ನನ್ನ ಕುಟುಂಬವು, ನನ್ನ ಮಕ್ಕಳು ಎಲ್ಲರೂ ಕೂಡ ನಾವು ನಂಬುವಂತವರಾಗಿದ್ದೇವೆ. Remove this wall of sin, Lord, which is there and is hindrance, O God, blocking me and my father, O God. Lord, cancel it, Lord, with your precious blood. We welcome you, Lord, as our Lord and Savior in our life, O God. ದೇವರೇ, ನನ್ನ ಜೀವಿತದಲ್ಲಿ ರಕ್ಷಕನು, ಕರ್ತನು ಅನ್ನುವ ಹಾಗೆ ನಿನ್ನನ್ನು ನನ್ನ ಜೀವಿತದಲ್ಲಿ ಬರಮಾಡಿಕೊಳ್ಳುತ್ತೇನೆ. ನನಗೂ ದೇವರಿಗೂ ಅಡ್ಡಗೋಡೆಯಾಗಿ ನಿಂತಿರುವಂತ ಈ ಪಾಪವನ್ನ, ಶಾಪವನ್ನ ನಿನ್ನ ರಕ್ತದ ಮುಖಾಂತರವಾಗಿ ಶುದ್ಧೀಕರಿಸಿದ್ದೀಯಾ, ಇದನ್ನ ತೆಗೆದು ಹಾಕ್ರಿ ಅನ್ನುವಂಥದ್ದಾಗಿ ನಾನು ಪ್ರಾರ್ಥಿಸ್ತೇನೆ. Believe that you are the Son of the living God. You died for me, buried for me. On the third day, God rose you again, and you are alive in our midst, O God. Lord, I believe in your resurrection power, O God. Lord, come into my life, come into my family, come into my heart, O God, and change every circumstances in our lives, O God. ದೇವರೇ, ನಾನು ನಂಬುತ್ತೇನೆ ನೀನು ಜೀವವುಳ್ಳಂತ ದೇವರ ಕುಮಾರನಾಗಿದ್ದಿ. ಈ ಭೂಮಿಗೆ ನೀನು ಇಳಿದು ಬಂದಿದ್ದಿ. ಆ ಕಲ್ವಾರಿಯ ಶಿಲುಬೆಯನ್ನ ಹೊತ್ತು ಆ ಶಿಲುಬೆಯ ಮೇಲೆ ಜಡಿಯಲ್ಪಟ್ಟು ಪ್ರಾಣವನ್ನ ಕೊಟ್ಟು ನೀನು ಹೂಣಿಡಲ್ಪಟ್ಟು ದೇವರೇ ನೀನು ಹೇಳಿದ ಮೇರೆಗೆ ನೀನು ಪುನರುತ್ಥಾನವನ್ನ ಹೊಂದಿದ್ದೀಯಾ. ನೀನು ಪುನರುತ್ಥಾನ ಶಕ್ತಿಯೂ ಕೂಡ ಇಂದಿಗೂ ಬದಲಾಗಲಿಲ್ಲ. ನೀನು ಇಂದಿಗೂ ಜೀವಿಸುವವನಾಗಿದ್ದೀಯಾ, ನಮ್ಮ ಮಧ್ಯದಲ್ಲಿ ಸಂಚರಿಸುವವನಾಗಿದ್ದೀಯಾ. ಇದೆಲ್ಲವನ್ನು ಕೂಡ ನಾನು ನಂಬುತ್ತೇನೆ ಸ್ವಾಮಿ. ನನ್ನ ಜೀವಿತದಲ್ಲಿ ನಮ್ಮನ್ನ ಪರಿವರ್ತಿಸ್ರಿ, ನನ್ನ ಜೀವಿತದೊಳಗೆ ಬಾ ಎಂಬುದಾಗಿ ನಿಮ್ಮನ್ನ ಸ್ವೀಕರಿಸಿಕೊಳ್ಳುತ್ತೇನೆ. I will never look back to my sinful life, but I will follow you all the days of my Jesus Christ is my Lord. ನಾನು ಇನ್ನು ಮುಂದೆ ನನ್ನ ಹಳೆಯ ಜೀವಿತವನ್ನ, ಪಾಪದ ಜೀವಿತವನ್ನ ಹಿಂದಿರುಗಿ ನೋಡಲಾರೆ. ನಾನು ಯೇಸು ಕ್ರಿಸ್ತನನ್ನ ನನ್ನ ಜೀವಿತ ಕಾಲದಲ್ಲಿ ನಾನು ಹಿಂಬಾಲಿಸುತ್ತೇನೆ ಅನ್ನುವಂತ ಅರಿಕೆಯನ್ನು ಮಾಡುತ್ತೇವೆ ಸ್ವಾಮಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. Amen. If you have made this prayer with me, you have Jesus in your life and you have an eternal life through Jesus. ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥನೆಯನ್ನ ನೀವು ಮಾಡಿರುವುದಾದರೆ ನಂಬಿರಿ, ದೇವರು ನಿಮ್ಮ ಸಂಗಡ ಯೇಸು ಕ್ರಿಸ್ತನಿದ್ದಾನೆ. ನಿಮಗೆ ನಿತ್ಯ ಜೀವವನ್ನು ಆತನು ಕೊಡುವಂತವನಾಗಿದ್ದಾನೆ. Salvation has come into your home through Jesus Christ. ಈ ರಕ್ಷಣೆಯಾದಂಥದ್ದು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಬರುತ್ತಿದೆ. God bless you. ದೇವರೇ ಆಶೀರ್ವದಿಸಲಿ.